ಶಿವಯಾಗಿ ಹಿಂಡುದೆ ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ ಪಾರ್ವತಿ ಪರಮೇಶ್ವರ ಬಂದರೆ ಗಂಡಾಂತರ. ಏನು ನಿನ್ ಗೋಳು? ಏನಾಗ್ಬೇಕು ನಿನ್ಗೆ? ನನ್ಗೆ ಮಾವಿನ ಹಣ್ಣು ಸೀಡ್ಲೆಸ್ ಕಡ್ಲೆಕಾಯಿ. ನಿನ್ ಯೋಗ್ಯತೆ ಯಾವತ್ತು ಕಡ್ಲೆಕಾಯಿಂದ ಮೇಲೆ ಹೋಗೋದಿಲ್ವಲ್ಲ? ನಾಳೆ ನಿನ್ಗೆ ಮದುವೆ ಮಾಡಿದ್ರೆ ಸಂಸಾರ ಹೆಂಗೋ ಮಾಡ್ತೀಯಾ? ಏಯ್ ನಂಗೆ ಗೊತ್ತು ಸಂಸಾರ ಮಾಡಕ್ ನನ್ಗೆ ಗೊತ್ತು. ಯಾರಪ್ಪ ಹೇಳ್ಕೊಟ್ರು? ಸಿನಿಮಾದಲ್ಲಿ ಹೇಗೋ ಮಾಡ್ತಾರೆ. ಹೀರೋ ಇನ್ನು ಪಾರ್ಕಿಗೆ ಹೋಗ್ತಾರೆ, ಕೈ ಹಿಡ್ಕೋತಾರೆ, ಪ್ರೀತಿ ಮಾಡ್ತಾರೆ, ಮನೆ ಬರ್ತಾರೆ, ಹಾಲು ಕುಡಿತಾರೆ, ಆಮೇಲೆ ಲೈಟ್ ಆಫ್ ಮಾಡ್ತಾರೆ. ಆಮೇಲೆ ಲೈಟ್ ಆಫ್ ಮಾಡಿದ್ರಲ್ಲ ಗೊತ್ತಾಗ್ಲಿಲ್ಲ. ಅಯ್ಯೋ ಬೆಪ್ಪ ನನ್ನ ಮಗನೇ, ಕೋಟ್ಯಾಂತರ ರೂಪಾಯಿ ಆಸ್ತಿ ನಿನ್ನ ಹೆಸರಲ್ಲಿ ಕೊಳಿತಾ ಬಿದ್ದಿದೆ. ಏನ್ ಪ್ರಯೋಜನ? ನೋಡೋ, ನಿನಗೆ ಮದುವೆ ಮಾಡಿ ನೆಮ್ಮದಿಯಾಗಿರೋಕೆ ವ್ಯವಸ್ಥೆ ಮಾಡ್ತೀವಿ. ಮೊದ್ಲು ಪತ್ರಗಳಿಗೆ ಸೈನ್ ಹಾಕು. ಸೈನಾ? ಇಲ್ಲಪ್ಪ ನಾನು ಮಾಡಲ್ಲ. ಯಾಕೋ ಸೈನ್ ಮಾಡಲ್ಲ? ನಮ್ಮ ಅಜ್ಜಿ ಹೇಳಿದಾಳೆ ಯಾರು ಕೇಳಿದ್ರು ಸೈನ್ ಮಾಡ್ಬೇಡ ಅಂತ, ಅದಕ್ಕೆ ಮಾಡಲ್ಲ. ಅಕಸ್ಮಾತ್ ಸೈನ್ ಮಾಡ್ಬೇಕಾಗಿ ಬಂದ್ರೆ ಕೋರ್ಟ್ ಹತ್ರ ಹೋಗ್ಬೇಕಂತ, ಅಲ್ಲಿ ಯಾರೋ ಒಬ್ರು ಕರಿ ಕೋಟ್ ಹಾಕೊಂಡು ನಿಂತಿರ್ತಾರತ್ತೆ, ಅವ್ರನ್ನ ಕೇಳ್ಬಿಟ್ಟು ಸೈನ್ ಹಾಕ್ಬೇಕಂತ. ಲೇ, ಕರಿ ಕೋಟ್ ಹಾಕೊಂಡಿರೋರು ಯಾರು ಸಿಗಲ್ಲ ಕಣೋ, ಎಲ್ಲ ಬಿಳಿ ಕೋಟ್ ಹಾಕೊಂಡಿರೋರೆ. ಡಾಕ್ಟ್ರು ನಿನ್ನ ಕುಯ್ದು ಪೋಸ್ಟ್ ಮಾರ್ಟಮ್ ಮಾಡ್ಬಿಡ್ತಾರೆ. ಸೈನ್ ಮಾಡು. ಇಲ್ಲ, ನಿನಗೆ ಐಸ್ ಕ್ರೀಮು, ಕಡ್ಲೆಕಾಯಿ ಬೀಜ ಎಲ್ಲ ಕೊಡಿಸ್ತೀನಿ. ಸೈನ್ ಮಾಡ್ಬಿಟ್ಟ? ಸೈನ್ ಮಾಡು. ಅಷ್ಟಿ ಬಿಷ್ಕಿ ನೀನ್ ಫಸ್ಟ್ ಕೊಡ್ಸ, ಆಮೇಲೆ ಹಾಕ್ಸಿ. ನಾನು ಕೊಡಿಸ್ತೀನೋ, ನೀನ್ ಸೈನ್ ಮಾಡಪ್ಪ. ನೀ ಏನಪ್ಪ ಇವ್ ಜೊತೆ ಮಾತಾಡ್ಕೊಂಡು? ಸೈನ್ ಮಾಡ್ತಾ ಆಯ್ತು. ನೋಡ್ತಾ ಇದೆ ಹೊರತು ಇವನು ಹೊಡೆದಿದೆ, ನಾನು ಹೊಡಿಬೇಕು. ನೀನ್ ಸೈನ್ ಮಾಡಪ್ಪ, ಆಮೇಲೆ ಹೊಡಿಯುತ್ತೆ. ಇಲ್ಲ, ನಾನು ಹೊಡಿಬೇಕು. ಸರಿ, ನೀನ್ ಹೊಡೆದ್ ಬಿಡು. ತಪ್ಪಾಯ್ತು. ಅಯ್ಯಯ್ಯ ಹಿಡ್ಕೊ. ಏನು ಮಾಡ್ತಾ ಇದೀಯಾ? ಅಳಿಸ್ತಾ ಇದ್ದೀನಿ. ಪೇಪರ್ ಚೆನ್ನಾಗಿದೆ. ಚೆನ್ನಾಗಿದೆ ಪೇಪರ್. ಯಾಕೋ ಹಿಂಗ್ ಮಾಡ್ತಾ ಇದೀಯಾ? ಇರೋ, ನನ್ನ ಫ್ರೆಂಡ್ ಕಿರಣ ಅಂತ ಮಾಡಿದ್ದ. ಹಲೋ ಇವ್ರೆ, ಮೊದ್ಲು ಬಂದು ಕತೆ ಹೇಳ್ರಿ, ಕ್ಯಾರೆಕ್ಟರ್ ಹೇಳ್ರಿ, ಅಡ್ವಾನ್ಸ್ ಮಾಡ್ರಿ, ಆಮೇಲೆ ಸೈನ್ ಹಾಕ್ತೀನಿ. ಇನ್ನೊಂದ್ಸರಿ ಸೈನ್ ಬಗ್ಗೆ ಮಾತಾಡಿದ್ರೆ ಅಷ್ಟೇ, ಇಡ್ರಿ ಫೋನು. ನಿಮ್ಮಂತ ಬೇಜನ್ ಜನ ನೋಡ್ಬಿಟ್ಟಿದೀನಿ. ಎಲ್ಲ ಇವನ ಇದೇನ ಶಿವ, ಇಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡ್ಬಿಟ್ಟಿದ್ಯಲ್ಲೋ? ಹೌದು, ನಾವು ರೋಡಲ್ಲೇ ಡ್ರೆಸ್ ಚೇಂಜ್ ಮಾಡ್ತೀವಿ. ಏನೀಗ? ಲೈ, ಸೈನ್ ಮಾಡು ಅಂತಂದ್ರೆ ಅದನ್ನ ರಾಕೆಟ್ ಮಾಡಿ ಎಸ್ಬಿಟ್ಟು ಮಾರ್ಸ್ಬಿಟ್ಟು ಹೋಗ್ತೀಯ. ಓಹೋ, ಸೈನು ರಾಕೆಟ್ ಫ್ಲೈಟ್ ಲೆವೆಲ್ ಮಾತಾಡ್ತಾನೆ ಅಂದ್ರೆ ಇವನು ಈಗ ಫೋನ್ ಮಾಡಿದ್ನಲ್ಲ, ಆ ಪ್ರೊಡಕ್ಷನ್ ಮ್ಯಾನೇಜರ್ ಕಡೆನೇ ಇರ್ಬೇಕು. ಒಂದ್ ನಿಮಿಷ. ಹೌದು, ಏನೀಗ? ಹೌದು, ಪ್ರೊಡಕ್ಷನ್ ಮ್ಯಾನೇಜರ್ ಕಳ್ಸಿದ್ದು. 10,000 ರೂಪಾಯಿ ದುಡ್ಡು ಕೊಡಕ್ ಹೇಳಿದ್ದೆ, ಕೊಟ್ಟಿದಾರಾ? ಹೌದು, ಕಳಿಸಿದ್ದಾರೆ. ದುಡ್ಡು ಕೊಟ್ರೆ ಸೈನ್ ಹಾಕ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಅಪ್ಪ, ಅವನಿಗೆ 10,000 ಕೊಡು, ಈ ಖಾಲಿ ಪೇಪರ್ಗೆ ಸೈನ್ ಹಾಕ್ಸ್ಕೊಳ್ದ. ಖಾಲಿ ಪೇಪರ್ ಸೈನ್ ಮಾಡಿಸಿ ದುಡ್ಡು ಜಾಸ್ತಿ ಬರ್ಕೋತೀರ, ಆಗ್ಬೋದು. ತಗೊಳ್ಳೋ, ಇಟ್ಕೊಳ್ಳೋ 10,000. ಸೈನ್ ಹಾಕ್ಸ್ಕೊಳ್ಳೋ. ತಗೋ, ಕೊಡೋ, ಪೆನ್ ಕೊಡೋ. ಹಾಕ ಸೈನ್. ಏನಾಯ್ತು? ಪರಮ ಅಂತ ಬರ್ತಿದ್ಯಾ? ನಿಮ್ಮ ಅಪ್ಪನ ಹೆಸರೇನು? ಕಾಳಿಚರಣ. ಮತ್ತೆ ನನ್ನ ಹೆಸರು ಪರಮ ಅಂತ ಬರೀದಲ್ಲ, ನಿಮ್ಮ ಅಪ್ಪನ ಹೆಸರು ಬರೆಯಕ್ಕಾಗತ್ತಾ? ಸುಮ್ಮನೆ ತಕರಾರು ಮಾಡಬೇಡ ಕಣಯ್ಯ. ಶಿವ ಅಂತ ಸೈನ್ ಹಾಕು. ಇಸ್ಕೊಂಡಿಲ್ವ 10,000ನ? ರೇ, ದೊಡ್ಡ ಮನುಷ್ಯ ತರ ಕಾಣಿಸ್ತಾ ಇದೀರಾ, ಅದು ಅಲ್ದಲ್ಲ ಏಜಲು ದೊಡ್ಡವ್ರ ತರ ಕಾಣಿಸ್ತಾ ಇದೀರಾ. ಬುದ್ಧಿ ಇಲ್ವೇನ್ರಿ ನಿಮ್ಗೆ? ನನ್ನ ಹೆಸರು ಪರಮ ಅಂತ ಹಾಕ್ಬೇಕು, ಶಿವ ಅಂತ ಹಾಕಾಗತ್ತಾ? ಅದೆಲ್ಲ ಗೊತ್ತಿಲ್ಲ. 10,000 ಕೊಟ್ಟಿದ್ದೆ ತಾನೆ, ಮುಚ್ಕೊಂಡು ಸೈನ್ ಹಾಕು. ಓ, ಅಂದ್ರೆ ನಿಮ್ಗೆ ಫೇಕ್ ಬಿಲ್ ಬೇಕು ಅಂತ ಆಗಿದೆ. ಆಯ್ತು ಬಿಡಿ, ಹಾಕೋಣ.
ಅವನ್ನ ಕಳ್ಸೋದ್ರ ಬದಲಾಗಿ ಎಲ್ಲೇ ಮುಳುಗಿಸಿ ಸಾಯಿಸ್ಬಿಡ್ಬೋದಿತ್ತಲ್ವಾ? ಯಾಕಲು ಅವನೀಗ ಆಲ್ರೆಡಿ ₹1 ಆಸ್ತಿಗೆ ಸೈನ್ ಹಾಕಿದಾನ ಕಣೋ, ಬಿಟ್ಬಿಡು ಎಲ್ಲಾದ್ರೂ ಹೋಗ್ಲಿ. ಏನಾಯ್ತು? ಮುಟ್ಟಾಳ್ ನನ್ನ ಮಕ್ಕಳ ಅಂತ ಬರ್ದಿದ್ದಾನೆ. ಅಯ್ಯೋ ನನ್ ಮಗ, ಈ ಸಲ ನಾವು ಮೋಸ ಮಾಡ್ಬಿಟ್ಟಲ್ಲ ಅವನು. ಅಪ್ಪ ಯಾಕಪ್ಪ ತಲೆ ಕೆಡ್ಸತ್ತೀಯ? ಬಿಟ್ಟಾಕೋ, ಅವನಿಲ್ಲಿ ಬರ್ದಿರೋದೆ ಅಂತ ಹೇಳು. ಏನಂತ? ಮುಟ್ಟಾಳ್ ನನ್ನ ಮಕ್ಕಳ ಅಂತ. ನೀನು ಅಪ್ಪ, ನಾನು ಮಗ, ನಾವಿಬ್ರು ಅವನಿಗೆ ಹೆಂಗ ಮಕ್ಕಳಾಗಕ್ ಸಾಧ್ಯ? ಹೌದಲ್ವಾ? ಹೇಳಮ್ಮ ಪರೋ. ಡಾಕ್ಟರ್ ಹೇಳಿದ್ ಮಾತ್ರ ಅಂತಂದ್ರ 3 ದಿವಸದಿಂದ ನಿದ್ರೆ ಇಲ್ದೆ ಎಷ್ಟೊಂದ್ ತೊಂದ್ರೆ ಆಗ್ತಾ ಇದೆ ಗೊತ್ತಾ? ಅದೇ ಮಾತ್ರ ತರ್ತಾ ಇದೀನಿ, ಸ್ಲೀಪಿಂಗ್ ಟ್ಯಾಬ್ಲೆಟ್ ತರ್ತೀನಿ. ನಿದ್ರೆ ಮಾತ್ರನಾ ರೀ? ನಿದ್ರೆ ಮಾತ್ರೆ ತಗೊಂಡು ಅದೇ ಅಭ್ಯಾಸ ಆದ್ರೆ ತೊಂದ್ರೆ ಆಗಲ್ವಾ? ಏನು ಆಗಲ್ಲಮ್ಮ, ಡಾಕ್ಟರ್ ಸಜೆಸ್ಟ್ ಮಾಡ್ರೆ ಮಾತ್ರ ನಾನು ತರ್ತಾ ಇರೋದು. ತಗೋ, ಏನು ಯೋಚನೆ ಮಾಡ್ಬೇಡ, ಈಗ ಫೋನ್ ಇಡು. ಹಾ ಬೇಗ ಬನ್ನಿ, ಹುಷಾರು. ಹಾ ಏಯ್, ಏನು ನಮ್ಮ ಹತ್ರನೇ ನಾಟಕ ಆಡ್ತಿದ್ಯಾ? ಒಂದ್ಸಲ ಆ ಡ್ರೆಸ್ಸು, ಒಂದ್ಸಲ ಈ ಡ್ರೆಸ್ಸು. ನಮ್ಮನ್ನ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಅಲ್ಲ ರೀ, ನೀವ್ ಯಾರ್ರಿ ನೀವು? ನಿಮ್ ಕಥೆನ ಅರ್ಥ ಆಗ್ತಿಲ್ವಾ ನನ್ಗೆ? ಯಾಕ ಶಿವ, ಎಲ್ಲ ಮರ್ತ್ಬಿಟ್ಯಾ? ನೋಡು, ನಾನು ಕಾಲಿಚರಣ್, ನಾನು ನಿಮ್ ಚಿಕ್ಕಪ್ಪ, ಇವನು ಮಾಣಿಕ್ಯ, ನನ್ನ ಮಗ. ನೀನು ಶಿವ. ಆಯ್ತು, ನಾನು ಶಿವ. ನನ್ನಿಂದ ಏನಾಗಬೇಕು? ನೀನು ಈ ಪೇಪರ್ಸ್ಗೆ ಸೈನ್ ಮಾಡ್ಕೊಡ್ಬೇಕು. ಸರಿ, ನಾನು ಸೈನ್ ಮಾಡ್ಕೊಟ್ರೆ ಏನಾಗುತ್ತೆ? ನಿನ್ನ ಹೆಸರಲ್ಲಿರೋ ಕೋಟ್ಯಾಂತರ ರೂಪಾಯಿ ಆಸ್ತಿ ನಾವು ತಗೋತೀವಿ. ನೀನ್ ಸಾಯೋ ತನಕ ನೀನ್ ಚೆನ್ನಾಗಿ ನೋಡ್ಕೋತೀವಿ. ಓ 100 ಕೋಟಿ ಆಸ್ತಿ ಹೊಡಿಯಕ್ ನಿಮ್ ಪ್ಲಾನಾ? ನಡಿಲಿ. ಆಯ್ತು, ನಾನು ಸೈನ್ ಮಾಡ್ಕೊಡ್ತೀನಿ. ಪಾರುಗೆ 4 ದಿವಸಕ್ಕೆ ಅಂತ ತಂದಿರೋ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ನ ಇವನಿಗೆ ಒಂದೇ ದಿವಸದಲ್ಲಿ ಹಾಕ್ಕೊಟ್ರೆ ಆಯ್ತು. ಏನ್ ಯೋಚನೆ ಮಾಡ್ತಿದ್ಯೋ? ಮಳೆ ಬರಂಗಾಗಿದೆ, ಇಲ್ಲೇ ಎಲ್ಲ ಜ್ಯೂಸ್ ಇದ್ರೆ ಕುಡ್ಕೊಂಡು ಮಾತಾಡೋಣ, ನಡೀರಿ. ಲೋ ಮಾಣಿಕ್ಯ, ನನ್ನ ಮಗ ಜ್ಯೂಸು ಅಂತ ಕುಡಿಸ್ಬಿಟ್ಟು ಮಾಡಿಸ್ಬಿಟ್ಟು ಅವನೇ. ಕಣೋ, ಮಾಡಿಸ್ಬಿಡ್ತಾನೆ. ಅಬ್ಬ, ನಿನ್ ಕತ್ತಲ್ಲಿದ್ದ ಸರ ಇಲ್ಲಿ. ನಿನ್ ಕತ್ತಲ್ಲಿದ್ದ ಸರ ಏನಾಯ್ತು? ಏಯ್, ನನ್ನ ಮಗ ಯಾವ್ದೋ ಜ್ಯೂಸ್ ಕುಡಿಸಿ ನಮ್ಮನ್ನ ಮಾಡಿಸ್ಬಿಡ್ತಾನೆ ಕಣೋ. ಅವನ್ನ ಸುಮ್ಮನೆ ಬಿಡಬಾರ್ದು. ನೀನ್ ಯಾಕೆ ಮಲ್ಕೊಂಡಿದ್ದೆ? ನೀನ್ ಯಾಕಪ್ಪ ಇಲ್ಲಿ ಮಲಗಿದ್ದೆ? ಸರಿ ನಡಿ, ಅವನೆಲ್ಲಿದ್ದಾನೆ ಹುಡ್ಕನ. ನಡಿ ಬಾ. ಶಿವ, ಯಾರ್ ನೀವು? ನಮಗೆ ಶಿವ ಬೇಕು. ಇದು ಶಿವ ಅವ್ರ ಮನೆ ಅಲ್ಲ, ನಟ ಭಯಂಕರ ಪರಮೇಶ್ವರ್ ಅವ್ರ ಮನೆ. ನಾನು ಶಿವನ್ ಚಿಕ್ಕಪ್ಪ. ಇವರು ನಮ್ಮಪ್ಪ. ನಿಮ್ಗೆ ಬೇಕಪ್ಪ? ಏನಮ್ಮ ಹೀಗೆ ಹೇಳ್ತೀಯಾ? ನಮ್ಮ ಹುಡುಗ ಶಿವ ಇಲ್ಲಿಲ್ವಾ? ಶಿವನ? ಏಯ್, ಆ ಫೋಟೋ ಕೊಡು. ಇವರು ನಟ ಭಯಂಕರ ಪರಮೇಶ್ವರ್ ಅವರು. ಎದ್ರಿ ಚಂದ್ರ ಬಿದ್ರಿಲ್ ಅಂದ್ರೆ ಸೀರಿಯಲ್ ಹೀರೋ. ನಾವು ಶಿವ ಅಂತೀವಿ. ಕೆಲವರು ಗುರು ಅಂತಾನು ಅಂತಾರೆ. ಅಪ್ಪ, ಇವನ್ ಇಲ್ಲಿ ಬಂದು ಆಗಾಗ ನಾಟಕ ಮಾಡ್ತಾನೆ ಅನ್ಸುತ್ತೆ. ಹ್ಞೂ ಕಣೋ, ಇಲ್ಲಿ ಬಿಡಂಗಿಲ್ಲ, ಕರ್ಕೊಂಡು ಹೋಗೋಣ. ಮತ್ತೆ ನಮ್ಮಂದ್ಲು ನಾಟಕ ಮಾಡ್ತಾ ಇರ್ಲಿಲ್ವಾ? ಹೌದು, ಆಕ್ಟಿಂಗ್ ಮಾಡೋರಲ್ಲಿ 10 ವರ್ಷ ಲೋಟಲ್ಲಿ ಇವರೇ ವರ್ಲ್ಡ್ ಫೇಮಸ್. ಅವ್ರು ನನ್ ಮದ್ವೆ ಆದ್ಮೇಲೆ ನಾನು ಅವ್ರಿಗೆ ಪತ್ನಿ ಪಾರ್ವತಿ ಆದೆ, ಅವ್ರು ನಂಗೆ ಪತಿ ಪರಮೇಶ್ವರ ಆದ್ರು. ಇಲ್ಲ ಅಂದ್ರೆ ಅಣ್ಣ ತಂಗಿ ಆಗ್ತಿದ್ರು. ನಮಗ್ ಗೊತ್ತಿಲ್ಲ, ಕಳಿಸ್ಕೊಡಿ ಅವನ್ನ. ತಲೆ ಕೆಟ್ಟಿದ್ಯೇನ್ರಿ ನಿಮ್ಗೆ? ದಡ್ರ ತರ ಮಾತಾಡ್ತಿರಲ್ಲ. ಇರೋ ಒಬ್ಬ ಗಂಡನ ಹೇಗ್ ಕಳಿಸ್ತಾಳೆ? ಅವನು ಪರಮೇಶ್ವರ ಅಲ್ಲ, ಬರೀ ಶಿವ ಕಣಮ್ಮ. ರೀ, ಗೂಬೆ ತರ ಮಾತಾಡ್ಬೇಡಿ. ನನ್ ಪತಿ ಯಾರು ಅಂತ ನನಗೆ ಗೊತ್ತಿರಲ್ವಾ? ರೀ, ಸುಮ್ನೆ ಮನೆ ಒಳಗಡೆ ನುಗ್ಬಿಟ್ಟು ಯಾರ್ಯಾರನ್ನ ಕಳ್ಸ್ರಿ ಅಂದ್ರೆ ಹೇಗ್ರಿ ಕಳ್ಸಕ್ಕಾಗತ್ತೆ? ಬಾಯಿ ಮುಚ್ಕೊಂಡು ಹೋಗ್ತಾ ಇರ್ರಿ. ಏನ್ ಗುರಾಯ್ತಾ ಇದ್ದೀರ? ನಡೀರಿ ಆಚೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ನನ್ನಿಂದನಾ? ಹೌದು ಮೇಡಮ್. ಏನ್ ಹೇಳ್ರಿ? ಏನಿಲ್ಲ, ನಮ್ಮ ಹುಡುಗ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಅದು ನೋಡಿ, ಈ ಫೋಟೋದಲ್ಲಿರೋನು ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕೆ ನೋಡಿ. ಇವ್ರು ನಮ್ ನಟ ಭಯಂಕರ ಪರಮೇಶ್ವರ್ ಅವ್ರಿ. ಅವನು ಪರಮೇಶ್ವರ ಅಲ್ಲ, ಸುಳ್ಳು ಹೇಳ್ತಾ ನಿಮ್ಮ ಹತ್ರ. ಅವನು ಶಿವ. ಶಿವ 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 ಅಂದ್ರೂ ಒಂದ, ರುದ್ರ ಅಂದ್ರೂ ಒಂದ, ಪರಮೇಶ್ವರ್ ಅಂದ್ರು ಒಂದ. ತಗೋರಿ. ಅವನು ನಿಮ್ಗೆ ಚೆನ್ನಾಗಿ ಗೊತ್ತಾ? ಓ, ಗೊತ್ತಿಲ್ಲಾರ್ದೇನು? ದಿವ್ಸಕ್ಕೆ 100 ಸಲ ಅವ್ರ ಮನೆಗೆ ಅಡ್ಡ 100 ಸಲ? ಅವನು ತಿರು ಕೊಡ್ತೀರಾ? ಅಯ್ಯಯ್ಯ, ಅವ್ರ ಮನೆಗೆ ಹೋಗ್ರಿ, ಸಿಗ್ತಾರ? ಮನೆ ಹತ್ರಕ್ಕೆ ಹೋಗಿದ್ದು ಮೇಡಮ್, ಆಚೆ ಕಳಿಸ್ಬಿಟ್ರು. ಹೊರ ಕಳಿಸ್ಬಿಟ್ರ?
ಹಂಗಂದ್ರ ಸ್ವಲ್ಪ ಕಷ್ಟ ಒಂದ್ ಕೆಲಸ ಮಾಡ್ರಿ ಈಗ ನಾನ್ ಬರ್ಬೇಕಾದ್ರೆ ಹಿಂದಿನ ಕ್ರಾಸ್ನಾಗ ಫೋನಾಗ ಮಾತಾಡ್ಕೊಂಡು ನಿಂತಿದ್ದು ಅಲ್ಲಿ ಹೋಗ್ರಿ ಮೋಸ್ಟ್ಲಿ ಸಿಕ್ಕರು ಸಿಗ್ಬೋದು. ಮೇಡಮ್ ಪ್ಲೀಸ್ ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಏನ್ ಹೆಲ್ಪ್ ಮಾಡ್ಬೇಕ್ರಿ? ಅಲ್ಲೆಲ್ಲ ಮಾತಾಡ್ತಾನೆ ಅಂತ ಹೇಳ್ತಿದ್ರಲ್ಲ ಅವನು ಸ್ವಲ್ಪ ತೋರಿಸ್ಬಿಡ್ತೀರಾ? ಅವ್ರ ಮನ್ಯಾಗಿ ನಾವ ಬಂದು 4 ಸ್ವರ ಕಳೆದ್ ಹಾಕಿದ ದಿವ್ಸಕ್ 100 ಸಲ ಅಡ್ಡಾಡ್ತೀನಿ. ಅದ್ರಾಗ ರೋಡ್ನಾಗ ಸಿಕ್ಕವ್ರಿಗೆಲ್ಲ ಅವ್ರೆಲ್ಲದಾರ ಕರ್ಕೊಂಡೋಗಿ ತೋರಿಸ್ತೇನೆ. ಹೋಗ್ರಿ ಮೇಡಮ್ ಪ್ಲೀಸ್. ಆತು ನನ್ ಕರ್ಮ, ಬರ್ರಿ. ಹಲೋ, ಏನತ್ತಿಪ್ಪ ನಿನ್ ಕತೆ? ಏನೋ ನಿನ್ ಹೆಂಡತಿ 3 ತಿಂಗಳು ಜೈಲಿಗೆ ಹಾಕ್ಬಿಟ್ಟವಳ. ಲೇ, ಅದು ನೀನ್ ಕುಡಿಯೋದ್ ಬಿಡಕ್ಕೆ ಬಿಡಲೇ. ಪರಮಾವ್ರ ನಿಮ್ ನೋಡ್ಕೊಂಡು ಯಾರೋ ಬಂದಾರ ನೋಡ್ರಿ. ಒಂದ್ ನಿಮಿಷ ಇರಪ್ಪ, ಮಾಡ್ತೀನಿರ. ನಿಮ್ ಶಿವ, ನಮ್ ಪರಮೇಶ್ವರ್ ಅವ್ರು ಇವ್ರ. ನೋಡಿ, ನೀವ್ 10 ಲಕ್ಷ ಕೊಟ್ರೆ ನಾನು ಸೈನ್ ಹಾಕೋದು. 10 ಲಕ್ಷ ರೂಪಾಯ ಇವ್ರ ಯಾಕೆ ನಿಮಗ್ ಕೊಡ್ಬೇಕ್ರಿ? ಅಯ್ಯೋ, ನಮ್ಮ ಪಿಕ್ಚರ್ ಪ್ರೊಡ್ಯೂಸರ್ಸ್ ಅಮ್ಮ, ನಾನೇ ಹೀರೋ. 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾರೆ. ಅದೇ ಹೇಳ್ದಲ್ಲ, 10 ಲಕ್ಷ ಕೊಟ್ರೆ ಸೈನ್ ಹಾಕ್ತಾರೆ. ನೋಡಿ ಶಿವು, ಈ ಸದ್ಯ ಹಣ ಇಲ್ಲ, ಬ್ಯಾಂಕ್ ಹತ್ರ ಬಂದ್ಬಿಡಿ, ಕೊಟ್ಬಿಡ್ತೀನಿ. ಓಕೆ ಓಕೆ ಆಗ್ಬೋದು. ಆದ್ರೆ ಒಂದು ಕರೆಕ್ಷನ್, ನಾನು ಶಿವ ಅಲ್ಲ, ಪರಮ. ಶಿವನೇ, ಎಲ್ರಿಗೂ ಹೇಳ್ಬಿಡಮ್ಮ 10 ಲಕ್ಷ ರೂಪಾಯಿ ನಮಗೆ ಬರ್ತಾ ಇದೆ ಅಂತ. ಹೇಳ್ತೀನಿ. 4 ಸ್ವರ ಹುಡುಕಿಸ್ಕೊಡ್ತೀರಾ? ತಗೋ, ಇದ್ರಲ್ಲಿ 10 ಲಕ್ಷ ರೂಪಾಯಿ ಇದೆ. ಬಾಮಿಚನ್ ಸೈನ್ ಹಾಕು. ರೇ, ದುಡ್ಡು ಕೊಟ್ಟ ಮೇಲೆ ಸೈನ್ ಹಾಕ್ದಲ್ಲ ಇರ್ತೀವೇನ್ರಿ? ಅದು ಎಲ್ಲ ಹಾಕ್ಬೇಕು ಹೇಳ್ರಿ. ಕೊಡ್ರಿ ಹರಿಶ್ಚಂದ್ರ ಘಾಟದಿ ಬಾಬಾ ನೀನೇ ಬಾಬಾ. ಅಲ್ಲ ಕಣೋ, ಕರ್ನಾಟಕದ ಜನತೆಯನ್ನು ಮುಷ್ಟಿಯಲ್ಲಿ ಹಿಡಿದ ವಿಷ್ಣುವರ್ಧನ್. ವಿಷ್ಣುವರ್ಧನ್ ಅಲ್ಲ ಅವ, ಬಾಬಾ. ವಿಷ್ಣುವರ್ಧನ್ ಏನ್ರಪ್ಪ ನಿಮ್ ಕನ್ಫ್ಯೂಷನ್? ನೀ ವಿಷ್ಣುವರ್ಧನ್ನ ಬಾಬನ. ಏನ್ರಲ್ಲೇ ನೀವು? ಅವರೆಲ್ಲಿ, ನಾವೆಲ್ಲಿ? ನಾವು ಅವರಲ್ಲಿ ನೀ ಇಲ್ಲಿ. ಅದು ಕರೆಕ್ಟೇ. ನಾನು ನಟ ಭಯಂಕರ ಪರಮೇಶ್ವರ. ನೀ ಹೇಳಿದೆ ಕರೆಕ್ಟ್. ಸುಳ್ಳು, ನೀನ್ ಹೇಳಿದೆ ಕರೆಕ್ಟ್. ಇಲ್ಲ, ನೀ ಹೇಳಿದೆ ಕರೆಕ್ಟ್. ಹಲೋ, ಯಾರಿ ನೀವು? ನಾವು ಫಿಲ್ಮ್ ಪ್ರೊಡ್ಯೂಸರ್. ಸಿನಿಮಾ ಪ್ರೊಡ್ಯೂಸರ್ಸ್ ಮೋಸ್ಟ್ಲಿ ಲಾಸ್ ಆಗಿರ್ಬೇಕು. ಅದು ಯಾವ್ದಾವ್ದು ಪಿಕ್ಚರ್ ಮಾಡಿದೀರಾ? ನಾವು ಫಿಲ್ಮ್ ಮಾಡಿದ ಒಂದು ಸಂಭ್ರಮ, AK-47. ಜೋಗಿ ಯೋ, ಅದಕ್ಕೆಲ್ಲ ಪ್ರೊಡ್ಯೂಸರ್ಸ್ ಬೇರೆ ಕಣ್ರಯ್ಯ. ನೀವೇನ್ ಮಾಡಿದೀರಾ? ಅದಕ್ಕೆ 10 ರೂಪಾಯಿ ಕೊಟ್ಟು ಫೈನಾನ್ಸ್ ಮಾಡಿದ್ ನಾವೇ. ಇಲ್ಲಿ ಒಂದು ಪಿಕ್ಚರ್ ಮಾಡಿದೀವಿ ಗೊತ್ತಾ? ಯಾವುದು? ಗಜಪತಿ ಗೌರಭಂಗ ಅವಳ ಮಾನಭಂಗ. ಆಯ್ತು. ಹೀರೋಯಿನ್ ಯಾರು? ಐಶ್ವರ್ಯ. ಮತ್ತೆ ನಾವೇನು ಕಮ್ಮಿನ? ಹೀರೋಯ ಸುಧಾರಿಸ್ತೀನಿ. ಅದೇನೋ ಬ್ಯಾಂಕು ದುಡ್ಡು ಅಂತೆಲ್ಲ ಹೇಳ್ತಿದ್ರಲ್ಲ, ಹೌದೌದು, ಅದು ಸಿನಿಮಾಗೆ ಅಂತ ಅಡ್ವಾನ್ಸ್ ಇಸ್ಕೊಂಡಿದೀನಿ. 10 ಲಕ್ಷ ರೂಪಾಯಿ ಇದೆ. 10 ಲಕ್ಷ? ಯಾ 10 ಲಕ್ಷದಲ್ಲಿ ಪಿಕ್ಚರ್ ಮಾಡಕ್ ಆಗ್ತದ? ಇದು ನನಗೆ ಕೊಟ್ರೆ ಅಡ್ವಾನ್ಸ್ ಕಣಯ್ಯ. ಅವೆಲ್ಲ ಗೊತ್ತಿಲ್ಲ ಗುರು, ಕೊಡು. ನಡಿಯ ಹೋಗೋಣ, ನಡಿಯ. ಹೋಗ್ತೀವಿ ನಾವು. ಮತ್ತೆ ನಿನ್ನ ಪಿಸ್ತೂಲ್ ತೆಗಿಯ. ಏನು ಸೂಟ್ ಕೇಸ್ ಕಿತ್ಕೊಂಡು ಹೋಗಿ ಬಿಟ್ಬಿಡ್ತೀನ ನಾನು. ಕೊಡ್ರೆ ಒಂದೇ ಬರ್ಬೇಡಿ, ಒಂದೇ ಒಂದು ಬುಲೆಟ್ ಇದೆ. ಇಲ್ಲಿಟ್ಟು ಅನ್ಸಿದ್ರೆ 3 ಜನ ಔಟ್. ನಾನು ಜೋಗಿ ಪಿಕ್ಚರ್ ಕತ್ತಿ ಬೀಸಿ ಬಿಡ್ತೇನೆ. ಹೌದಾ? ಮತ್ ನಡಿಯ. ಏನ್ ಹಿಂಗೆ 10 ಲಕ್ಷ ರೂಪಾಯಿ ಕಿತ್ಕೊಂಡು ಹೋಗ್ಬಿಟ್ರಲ್ಲ? ನಂಗೆಲ್ಲ ಗೊತ್ತಿಲ್ಲ, ಅವ್ರನ್ನ ಕಿತ್ಕೊಂಡು ಹೋಗ್ಬಿಟ್ರು. ನಂಗೆ ಮತ್ತೆ 10 ಲಕ್ಷ ರೂಪಾಯಿ ಕೊಡಿ. ನಿಮ್ಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ನಲ್ವಾ, ಅದನ್ನ ಸರಿಯಾಗಿ ಇಟ್ಕೋಬೇಕಾದ್ದು ನಿಮ್ ಡ್ಯೂಟಿ. ನೀವು 10 ಲಕ್ಷ ಕೊಡ್ಲಿಲ್ಲ ಅಂದ್ರೆ ನಾನು ಮತ್ತೆ ಸೈನ್ ಹಾಕಾಗಲ್ಲ. ಅಲ್ಲಿ ನೋಡಿ ಕಾಗೆ ಆಡ್ತಿದೆ. ನನ್ನ ಮಗನ್ ಬಿಡಬಾರ್ದು. ಜನ ಆಟ ಆಡಿಸ್ತಿದ್ದಾನೆ. ನಡಿ, ಫಾಲೋ ಮಾಡೋಣ. ನಡಿ. ಏನಮ್ಮ ವೇದ, ಕಾಲೆಲ್ಲ ರಫ್ ಆಗಿದೆ, ಜಾಸ್ತಿ ನಡಿಯಕ್ ಹೋಗ್ಬೇಡ. ಹೌದೌದು, ಸುಪ್ಪತ್ಗೆಲ್ಲ ಮೆರೆಸ್ತಾ ಇದೆಯಾ ನೋಡು. ಎಲ್ಲೂ ಓಡಾಡ್ತಿಲ್ಲ, ಮೇಲ್ಗಡೆ ಹಾರಾಡ್ತಾ ಇದ್ದೀನಿ. ಆದ್ರೂ ತುಂಬಾ ನೈಸ್. ಏನು? ಪಕ್ಕದ ಮನೆ ಹುಡುಗಿ ಮನ್ಸು. ಹೌದಾ ಮಂಜು? ಕೆಳಗಡೆ ಬಗ್ ನೋಡು. ಅಯ್ಯೋ, ತುಂಬಾ ಆಳ ಇದೆ. ತಳ್ಳಿದ್ರೆ ಪ್ರಾಣ ಮೇಲ್ ಹೊಟ್ಟೋಗುತ್ತೆ. ಪ್ರಾಣ ಅನ್ನಕ್ಕೂ ನೆನ್ಪತ್ ನೋಡು. ನಿನ್ನೆ 10 ಲಕ್ಷ ರೂಪಾಯಿ ಯಾಮರ್ಸ್ಕೊಂಡ್ ಬರ್ಬೇಕಾರೆ ನಂದು ವಾಸಂದು ಪ್ರಾಣ ಹೋಗ್ಬಿಡೋದು. ಹೆಂಗ ತಗೊಂಡ್ ಬಂದ್ಬಿಟ್ಟು. 10 ಲಕ್ಷ ರೂಪಾಯ ಎಲ್ಲಿದೆ? ಅದು ಸೇಫ್ ಆಗಿದೆ, ಯಾರಿಗ್ ತಲುಪ್ಬೇಕು ಅದು ತಲುಪುತ್ತೆ. ಅಯ್ಯೋ ಜಾಣ, ಬಾಮ್ಮ ಇಲ್ಲಿ. ಯಾಕಮ್ಮ? ಅಂಜ 10 ಲಕ್ಷ ರೂಪಾಯಿ ಇಟ್ಕೊಳ್ಳೋಣ, ನಾನು ವೇದ ಉದ್ಧಾರ ಆಗೋಣ, ಇದೆಲ್ಲ ಏನು ಯೋಚನೆ ಇಲ್ಲ ಅಲ್ಲ ನಿಂಗೆ? ಅದೇಂಗ್ ಉದ್ದಾರ ಆಗ್ತಿದ್ದು? ನೋಡು, ಈ ಮನೆ ಹೇಗಿದೆ? ತುಂಬಾ ಚೆನ್ನಾಗಿದೆ. ಈ ಮನೆ ಆಗಿರ್ತಿರ್ಲಿಲ್ಲ, ಆಫೀಸ್ ಆಗ್ತಿತ್ತು. 10 ಲಕ್ಷ ರೂಪಾಯಿ ಇಟ್ಕೊಂಡು ಬಂಡವಾಳ ಹಾಕಿ ನಾವಿಬ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಿತ್ತು. ಈ ಮನೆನೇ ಆಫೀಸ್ ಆಗಿ ಮಾಡ್ಕೋಬೋದಿತ್ತು. ಕ್ಲೈಂಟ್ಸ್ ಎಲ್ಲ ಇಲ್ಲಿಗೆ ಬರೋರು, ಬಿಸ್ನೆಸ್ ಇಂಪ್ರೂವ್ ಆಗೋದು, ನಾವಿಬ್ರು ಶ್ರೀಮಂತರಾಗ್ತಾ ಇದ್ವಿ. ನಾನೇ ಬಾಸ್. 10 ಲಕ್ಷ ರೂಪಾಯಿ ಯಾಮಾರ್ಸ್ಕೊಂಡ್ ಬಂದಿದ್ ನಾನು, ನೀನ್ ಬಾಸ್ ಆದ್ರೆ ನಾನ್ ಎಂತ ಮಾಡೋದು? ನಿನ್ನನ್ ಬಿಟ್ಬಿಡ್ತೀನಾ? ನಿನ್ಗೂ ಬಿಸ್ನೆಸ್ ಮಾಡ್ಕೊಡ್ತಿದ್ನಪ್ಪ. ಏನು? ಆಫೀಸ್ ಪಕ್ಕದಲ್ಲೇ ಒಂದು ಚಿಕ್ಕದಾಗಿರೋ ಪೆಟ್ಟಿ ಅಂಗಡಿ. ನೀನು AC ರೂಮಲ್ಲಿ ಬಾಸು, ನಾನು ಪೆಟ್ಟಿ ಅಂಗಡಿಲಿ ಕಾಸ. ಹೌದು
ಮತ್ತೆ ಇಲ್ಲಿ ಬರೋ ಕ್ಲೈಂಟ್ಸ್ ಎಲ್ಲ ಪೆಟ್ಟಿ ಅಂಗಡಿಲಿ ಟೀ ಕುಡಿತಾರೆ ಹಾಗ್ ಮಾಡ್ತೀನಿ. ಅದ್ ಹೆಂಗಮ್ಮ ಪೆಟ್ಟಿ ಅಂಗಡಿಗೆ ಬರ್ತಾರೆ? ಟೀ ಕುಡಿಯೋಷ್ಟು ಟೆನ್ಷನ್ ನಾನು ಕೊಡ್ತೀನಪ್ಪ. ಹಂಗಾದ್ರೆ ಬಿಸ್ನೆಸ್ ಆಮೇಲೆ ಫುಲ್ ಬಿಸ್ನೆಸ್ ಇಂಪ್ರೂವ್ ಆಗಿ ನಾವಿಬ್ರು ಒಂದು ಚಿಕ್ಕದಾಗಿರೋ ಬಂಗ್ಲೆ ತಗೊಳ್ಳೋದು. ಚಿಕ್ಕದಾಗಿದ್ರೆ ಅದ್ ಮನೆ, ಬಂಗ್ಲೆ ಎದುರುಗಡೆ ನೈಸ್ ರೋಡು, ಬಂಗ್ಲೆ ಎದುರುಗಡೆ ಟಾರ್ ರೋಡ್, ಬಂಗ್ಲೆ ಎದುರುಗಡೆ ಪಾರ್ಕು, ಪಾರ್ಕ್ ಅಲ್ಲ 10 ಪಾಟು, ಬಂಗ್ಲೆ ಮೇಲ್ಗಡೆ ಒಂದು ಚಿಕ್ಕದಾಗಿರೋ ಸ್ವಿಮ್ಮಿಂಗ್ ಪೂಲ್. ಚಿಕ್ಕದಾಗಿದ್ರೆ ಅದ್ ನೀರಿನ ಟ್ಯಾಂಕ್. ಮಂಜುಡಿ, ನಮ್ ಬಂಗ್ಲೆ ಕಾಯೋದಕ್ಕೆ ಜಾಸ್ತಿ ಜನ ಸರ್ವೆಂಟ್ಸ್ ಬೇಡ, ಒಂದ್ 10 ಜನ ಸರ್ವೆಂಟ್ಸ್ ಇದ್ರೆ ಸಾಕು. 10 ಜನ ಸರ್ವೆಂಟು ಕೆಲ್ಸದವ್ರು, ಒಬ್ಬೊಬ್ರಿಗೆ ಎಷ್ಟಮ್ಮ ಸಂಬಳ? 50,000 ರೂಪಾಯಿ ಬಿಸಾಕೋಣ ಬಿಡ. 50,000? ವೇದಮ್ಮ ಒಂದ್ ರಿಕ್ವೆಸ್ಟ್, ಪಾರ್ಟ್ ಟೈಮ್ ಕೆಲಸ ನಾನೇ ಮಾಡ್ತೀನಿ. ಮಂಜ, ಆ ಬಂಗ್ಲೆ ಓನರ್ ನೀನು ಹೀಗೆಲ್ಲ ಮಾತಾಡ್ಬಾರ್ದು. ಬಂಗ್ಲೆ ಮೇಲಿರೋ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಾವಿಬ್ರು ಹೀಗೆ 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 ಈಜಾಡ್ತಿದ್ರೆ ಹೇಗಿರುತ್ತೆ ಗೊತ್ತಾ? ಎಲ್ಲ ಒದ್ದೆ ಆಗಿರುತ್ತೆ. ಅಲ್ಲ ಮಂಜ, ಮಂಜನ್ಗೆ ಮಜಾ ಬರುತ್ತೆ. ಅಯ್ಯೋ ಏನಮ್ಮ ತಿರ್ಕೊಂಡ್ ಕನ್ಸ್ ಕಾಣ್ತೀಯಾ? ನೋಡು, 10 ಲಕ್ಷ ಬಂದ ತಕ್ಷಣ 10 ದಾರಿ ತೋರ್ಸೋದಲ್ಲ, ಆ ದುಡ್ಡನ್ನ ಬಳಸ್ಕೊಂಡು ಹೆಂಗೆ ಬೆಳೆಯೋದು, 4 ಜನಕ್ಕೆ ಹೆಲ್ಪ್ ಮಾಡೋದು ಅಂತ ಯೋಚನೆ ಮಾಡ್ಬೇಕು. ಯಾಕೋ ಇತ್ತಿತ್ಲಾಗ ನೀನು ನಿಮ್ಮ ಅಕ್ಕನ ತರ ಆತಿದ್ಯಪ್ಪ. ಆದ್ರೂ ನಂಗೊಂದು ಕೊರತೆ. ಏನು? ನಮ್ಮ ಅಣ್ಣನ ತರನೇ ಇನ್ನೊಬ್ಬ ಇದ್ದಾನಲ್ಲ, ಅದೇ ತರ ನಿನ್ ತರನೇ ಇನ್ನೊಬ್ಳು ಇದ್ದಿದ್ರೆ. ನಾನೊಬ್ಳಿರೋನ್ನ ಮೇಂಟೈನ್ ಮಾಡಕ್ಕೆ ನಿನಗೆ ಯೋಗ್ಯತೆ ಇಲ್ಲ, ಇನ್ನೊಬ್ಳು ಬೇರೆ. ಅದು ಸರಿ, ಯಾಕೆ? ಸಂಸಾರ ಮಾಡಕ್ಕೆ. ಅಯ್ಯೋ, ತಲೆ ಚಿಟ್ಟು ಹಿಡಿತಾ ಇದೆ ರೀ. ಅವಳಿಗೂ ನಿಮ್ಗೂ ಏನ್ ಸಂಬಂಧ ಅಂತ ಕ್ಲಿಯರ್ ಆಗಿ ಹೇಳಿ, ಇಲ್ಲಾಂದ್ರೆ ಹುಬ್ಳಿಗೆ ಹೊರಟೋಗ್ಬಿಡ್ತೀನಿ. ಆಯ್ತು, ಹೋಗಮ್ಮ ಹೋಗಮ್ಮ. ಹೋಗ್ಬೇಕಾದ್ರೆ ಒಂದು ಪೇಪರ್ ಕೊಡ್ತೀನಿ, ಸೈನ್ ಹಾಕ್ಬಿಟ್ಟು ಹೋಗು. ಹಾ, ನಾನು ಆಸ್ತಿ ಬರ್ಕೊಟ್ಟು ಹೋಗಲ್ಲ. ನಿನ್ನ 1.5 ಎಕರೆ ಆಸ್ತಿ ಅವನಿಗೆ ಬೇಕಮ್ಮ. ಆದ್ರೆ ನಾನು ಹೇಳ್ತಾ ಇರೋದೇ ಬೇರೆ ವಿಷಯ. ನೀನು ಸೈನ್ ಹಾಕ್ಬೇಕಾಗಿರೋದು ಡೈವರ್ಸ್ ಪೇಪರ್ಗೆ. ಇನ್ನೇನಮ್ಮ ಮತ್ತೆ ಗಂಡ ಕಷ್ಟದಲ್ಲಿ ಇರ್ಬೇಕಾದ್ರೆ ಬಿಟ್ಟು ಹುಬ್ಳಿಗೆ ಹೋಗ್ತೀನಿ ಅಂತೀಯಲ್ಲ, ಹಾಗೆಲ್ಲ ಮಾಡಬಾರ್ದು. ನೋಡಿ, ಇವಾಗ ಈ ವಿಷಯ ಏನು ಅಂತ ನನಗೂ ಅರ್ಥ ಆಗ್ತಿಲ್ಲ. ಪಾಪ ಶಿವನ ಆಸ್ತಿ ಹೊಡೆಯಕ್ಕೆ ಇವರೆಲ್ಲ ಪ್ಲಾನ್ ಆಗ್ತಿದ್ದಾರೆ ಅನ್ಸುತ್ತೆ. ಅಂಕಲ್, ಈಗ ವಿಷಯಕ್ಕೆ ಬನ್ನಿ. 10 ಲಕ್ಷ ರೂಪಾಯಿ ಸಿಕ್ಕಿದ್ಯಲ್ಲ, ಇದ್ರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತೀರಾ ಅಂತ. ವೇದ, ಹಾಗ್ ಮಾಡ್ಬಾರ್ದಮ್ಮ. ಕಂಡವ್ರ ಕಾಸು ಕಕ್ಕ ಅಂತ ಹೇಳ್ತಾರೆ, ಅನ್ಕೊಂಬಾರ್ದು. ಸುಮ್ಮನೆ ಇರಿ ಅಂಕಲ್. 10 ಲಕ್ಷ ರೂಪಾಯಿ ಸಂಪಾದನೆ ಮಾಡಿರೋದು ನನ್ ಮಂಜುಡಿಯರು. ಅದನ್ನ ನಾನು ಹೇಳಿದೆ ಅಂತ ಅವ್ನ್ ಸಂಪಾದನೆ ಮಾಡಿದ್ದು. ಹೌದೌದು, ತಲೆ ಹೊಡೆದಿರೋ ದುಡ್ಡು. ಆ ದುಡ್ಡು ಬೇಕಾ ನಮ್ಗೆ? ರೀ, ಅವರೇ ಬರ್ತಾ ಇದಾರೆ ನೋಡಿ. ಬರು, ನಾನು ಇಲ್ಲ ಅಂತ ಹೇಳಮ್ಮ. ಬನ್ನಿ ಬನ್ನಿ. ಏಯ್, ನೀನ್ ಇಲ್ಲಿ ಇರ್ತೀಯ ಅಲ್ಲಿ ಇರ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಮೊದಲು ಸೈನ್ ಮಾಡಿ, ಇಲ್ಲಾದ್ರೂ ಸಾಯಿ. ನಾನ್ ಸಾಯಲ್ಲ, ಆಮೇಲೆ ಬೆಂಕಿಯಾಗಿ ಸುಡ್ತಾರೆ. ಈಗೇನ್ ಮಾಡ್ಬೇಕು? ಏನ್ ಮಾಡ್ಬೇಕಂತ ಮತ್ ಕೇಳಿದ್ರೆ ಮಕ್ ಹಾಕ್ತೀನಿ. ಎಲ್ಲಿ ಹುಡ್ಕತ್ತಿದ್ದ? ನಿಂತ್ಕ ಇಲ್ಲಿ. ಮೊದ್ಲು ಇದಕ್ಕೆ ಸೈನ್ ಮಾಡು. ಅಯ್ಯೋ, ಸೈನ್ ಮಾಡ್ತಾರ ಬಿಡಿ. ರೀ, ನಾನ್ ಯಾರು, ನಾನ್ ನಿಮ್ಗೆ ಏನಾಗ್ಬೇಕು ಅನ್ನೋದನ್ನ ಮರ್ತ್ ಬಿಟ್ಟಿದ್ದೀರಾ? ಯಾರೀ ಆಂಟಿ? ಸುಮ್ಮನೆ ನೀವೇನ ಹೇಳಿ ನನ್ನ ತಲೆ ತಿನ್ಬಿಡಿ. ಏಯ್, ಬಾ ಮಿಚ್ಚು ಸೈನ್ ಹಾಕೋ. ಈಗ ನೀವು ಸಹಿ ಮಾಡ್ಬೋದು. ಸಮಯ ತುಂಬಾ ಚೆನ್ನಾಗಿದೆ. ಯಮಗಂಟ ಕಾಲ. ಇವ್ರಿಬ್ರು ಅಕ್ಕ ತಂಗಿರಾ? ಸೈನ್ ಮಾಡ ಮೊದ್ಲು. ಮಾಡಲ್ಲ. ಮಾಡಲೇ. ಮಾಡ್ತೀನಿ. ಎಲ್ಲ ಹಾಕ್ಬೇಕು? ನನ್ನ ತಲೆ ಮೇಲೆ ಹಾಕೋ. ಇಲ್ಲಿ 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 ಇಲ್ಲ ಇಲ್ಲಿ ಹಾಕೋ. ಪೆನ್ ನನ್ನ ಹತ್ರ ಇದೆ. ಬೇಡ ಶಿವಣ್ಣ, ಸೈನ್ ಹಾಕಪ್ಪ, ಇಲ್ಲಿ ಹಾಕೋ. ಇವನೇ ಅಲ್ವಾ ಹೇಳಿದ್ದು ತಲೆ ಮೇಲೆ ಸೈನ್ ಹಾಕು ಅಂತ? ಮತ್ತೆ ಹಲೋ ಇವ್ರೆ, ಅವನೊಬ್ಬನೇ ಸೈನ್ ಹಾಕಿದ್ರೆ ಆಗಲ್ಲ, ನಾನು ಸೈನ್ ಹಾಕ್ಬೇಕು. ನೀನ್ ಯಾರು? ನಾನು ಪರಮ, ಅವನ್ ಶಿವ. ನಾವಿಬ್ರು ಅಣ್ಣ ತಮ್ಮದಿರು, ಟ್ವಿನ್ಸ್. ಆಸ್ತಿಲಿ ನಮ್ಮಿಬ್ರಿಗೂ ಸಮಪಾಲಿದೆ. ನಾನು ಸೈನ್ ಹಾಕ್ಬೇಕು. ವಿಲ್ ಪತ್ರ ನನ್ನ ಹತ್ರ ಇದೆ. ವಿಲ್ ಪತ್ರ ನಿನ್ನ ಹತ್ರ ಬಂತ? ಎಸ್. ನಾವು 5 ವರ್ಷ ಚಿಕ್ಕ ಮಕ್ಕಳಾಗಿದ್ದಾಗ ಒಂದು ಆಕ್ಸಿಡೆಂಟ್ ಆಯ್ತು. ಅದಕ್ಕೆ ನಾವಾಗ ಸ್ವಲ್ಪ ಲೂಸ್ ತರ ಆಡುದು. ಸ್ವಲ್ಪ ಸುಮ್ಮನೆ ಇರಮ್ಮ, ಆ ವಿಷಯ ಬೇಕಾ? ಆಗ ಶಿವ ಮನೆಗೆ ಹೋದ, ನಾನು ಕೇರ್ ಆಫ್ ಬಿಡ್ವಾದ. ಈ ವಿಷಯ ನಂಬೋದು ಹೇಗೆ? ನಂಬ್ಸೋಣಂತೆ. ನೋಡಿ, ನಮ್ಮ ಮನೇಲಿ ಚೌಡಯ್ಯ ಅಂತ ಒಬ್ರು ತಾತ ಇದ್ರು. ಅವ್ರಿಗೆಲ್ಲ ವಿಷಯ ಗೊತ್ತು, ಮುಂದೇನಾಯ್ತು ಅಂತ ಅವರೇ ಹೇಳ್ತಾರೆ. ಇವನೊಬ್ಬನ ಸೈನಿಂದ ಏನು ಪ್ರಯೋಜನ ಇಲ್ಲ, ನಾನು ಸೈನ್ ಹಾಕ್ಬೇಕು. ಓಡಿ. ಈಗ ಮುದ್ಕೈಯಲ್ಲಿ ಸಿಗ್ತಾನೆ. ಆಸ್ತಿ ಬೇಕಾಗಿರೋ ನಿಮಗ್ ತಾನೆ, ನೀವೇ ಹುಡ್ಕೊಳ್ಳಿ. ಹಬ್ಬಿಡ್ದ ಗಂಡೆ, ಆ ಕತೆನ ನಾನು ಹೇಳ್ತೀನಿ. ನಾನು ಸಾವುಕಾರರ ಮನೇಲಿ ಕೆಲಸ ಮಾಡ್ತಿದ್ದೆ.
ಆಗಳಿಗೊಂದಿನ ಆಕ್ಸಿಡೆಂಟ್ ಆಗ್ಬಿಡ್ತು. ಆ ಕತೆ ಗೊತ್ತು ಬಿಡಿ, ಅದೇ ಶಿವಮೊಗ್ಗದ ಹತ್ರ ಆಕ್ಸಿಡೆಂಟ್ ಆಗಿರತ್ತಾನೆ. ಅವನ್ ಗೆಂಡಿ ಕಿಚ್ಚಿಡ್ದು ವಾಪಕ್ಕೆ ಇದೆಲ್ಲ ಆಗಿದ್ದು ಆ ಕಾಳಿಚರಣ್ ಕುತಂತ್ರದಿಂದ. ಹೌದು, ಅದು ನಾನೇ. ವಯಸ್ಸಾತ್ ನೋಡು, ಕಾಣಲ್ಲ, ಕಣ್ಣೆಲ್ಲ ಮಂಜು ಮಂಜು. ಈಗ ಯಾಕ ಹಳೆ ವಿಷಯ? ಕಪ್ಪಿಡ್ದವನೇ, ನೀನ್ ಅನ್ಯಾಯ ಮಾಡ್ತಿರೋದು ಆ ಸಂಸಾರಕ್ಕೆ ಗೊತ್ತಾಗ್ಲೇ ಇಲ್ಲ. ಶಿವನ ಅಪ್ಪ ಅಮ್ಮ ಸತ್ತೋಗ್ಬಿಟ್ರು, ಶಿವ ಬದುಕೊಂಬಿಟ್ಟ. ಆದ್ರೆ ಅಲ್ಲಿ ಇನ್ನೊಂದು ಮಗುಗೆ ಪೆಟ್ಟಾಗಿತ್ತು, ಅದ್ ನಿನಗೆ ಗೊತ್ತಾ? ಹಾ, ನೀನ್ ಮಾಡೋ ಕುತಂತ್ರ ನಿಮ್ಮ ಅಣ್ಣಂಗ್ ಗೊತ್ತಾಗಿ ಆ ಮಗುನ್ ತಗೊಂಡೋಗಿ ಎಲ್ಲಾದ್ರೂ ದೂರ ಎಸ್ತ್ ಬಾ ಅಂತ ನನಗೆ ಕೊಟ್ರು. ನಾನು ಹಂಗ್ ಮಾಡ್ಲಿಲ್ಲ, ಬೇರೆಯವ್ರಿಗೆ ಕೊಟ್ಟೆ, ಅವ್ರು ಸಾಕೊಂಡ್ರು. ಅವನೇ ಪರಮ ನಿಮ್ಮ ಅಣ್ಣನ ಮಗ. ಆದ್ರೆ ನಾನಾಗ ನೋಡಿದ ಚೌಡಯ್ಯನಿಗೂ ಈಗ ನೋಡ್ತಿರೋ ಚೌಡಯ್ಯನಿಗೂ ಬಹಳ ವ್ಯತ್ಯಾಸ ಇದೆ. ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಅಯ್ಯಪ್ಪ, ನಿನ್ನ ಗೆಂಡಿ ಕಿಚ್ಚಿಡ್ದು ವಾಪಕ್ಕೆ ನಾನು ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಸೋನಾ ಮಸೂರಿ ಅಕ್ಕಿ ತಿನ್ನಕ್ ಸಿಗ್ಲೇ ಇಲ್ಲ, ಸೊಸೈಟಿ ಅಕ್ಕಿ ತಿನ್ಕಂಡೆ ಬದುಕಂಡೆ. ಅದಕ್ಕೆ ನಿನಗ್ ಡೌಟ್ ಬರ್ತಾ ಐತೆ. ನೋಡು, ಆ ಮಗಿನ ಕರೆದು ಆಸ್ತಿನ 2 ಭಾಗ ಸಮಾಪಾಲ್ ಮಾಡು, ಆಗ ನಿಂಗೂ ಒಳ್ಳೇದಾಯ್ತದೆ, ನಿಮ್ಮ ಅಣ್ಣನ ಆಸೆನೂ ಅದೇಯ. ಆ ಚೌಡಪ್ಪನ್ ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ನೀನೇನೇ ಹೇಳು, ಆ ಶಿವನ ಕೂಡಾಕಿದ ಕೂಡಲೇ ಅವನ ಹತ್ರ ಹೇಗಾದ್ರೂ ಮಾಡಿ ಸೈನ್ ಹಾಕ್ಸ್ಕೊಳ್ಳೇಬೇಕು. ಅದಕ್ಕೂ ಮುಂಚೆ ನೀವು ಅರೆಸ್ಟ್ ಆಗ್ತೀರಾ? ಏನ್ ಇನ್ಸ್ಪೆಕ್ಟ್ರೆ, ಏನ್ ಹೇಳ್ತಿದ್ರೆ ನೀವು? ನೀವು ಮಾಡಿರೋ ಕ್ರೈಮ್ ಎಲ್ಲ ನಮಗೆ ಗೊತ್ತಾಗಿದೆ, ಅದಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ. ಮುಂದಿಂದು ನಾನು ಹೇಳ್ತೀನಿ. ಪಾಪ ಆ ಅಮಾಯಕ ಶಿವನ್ನ ಕೂಡಾಕಿ ಸೈನ್ ಹಾಕು ಅಂತ ಚಿತ್ರಹಿಂಸೆ ಕೊಡ್ತಾ ಇದ್ರಿ. ನಾವು ಅವನ್ನ ಬಿಡಿಸಿ ಆಸ್ಪತ್ರೆ ಸೇರಿಸಿದೀವಿ. ನಾನು ಶಿವ ಅಲ್ಲ, ಅವನ ಥರ ಇರೋ ಪರಮ ನಟ ಭಯಂಕರ ಪರಮೇಶ್ವರ. ಇದೆಲ್ಲ ನಿಮ್ಗೆ ಯಾಕೆ ಗೊತ್ತಾಯ್ತು? ನೀವು ಫಸ್ಟ್ ಟೈಮ್ ಬಂದು ನನ್ನನ್ನು ಶಿವ ಅಂದಾಗ್ಲೇ ಅನುಮಾನ ಬಂತು. ಈ ಕಥೆಯಿಂದ ಏನೋ ಟ್ವಿಸ್ಟ್ ಇದೆ ಅಂತ ಜಾಲ ಹುಡ್ಕೊಂಡು ಹೋದ್ರೆ ನಿಮ್ಮಿಬ್ರು ಜಾಲ ಬಯಲಾಯ್ತು. ಅದಕ್ಕೋಸ್ಕರನೇ ನಮ್ಮ ಮನೆಯವರೆಲ್ಲ ಸೇರ್ಕೊಂಡು 10 ಲಕ್ಷ ರೂಪಾಯಿ ಲೂಟಿ ಮಾಡಿದ್ವಿ. ಆಮೇಲೆ ಆ ಚೌಡಯ್ಯ ಅಂತ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಬೇರೆ ಯಾರು ಅಲ್ಲ, ನನ್ನ ತಮ್ಮ ಮಂಜನೇ ಮಾಡಿದ್ದು.